ನಮಸ್ಕಾರ ಸ್ನೇಹಿತರೆ. ಇಡೀ ಭಾರತವನ್ನ ಬೆಚ್ಚಿ ಬೀಳಿಸಿದ್ದ ಒಂದೇ ಒಂದು ದಾಳಿಯಲ್ಲಿ 166ಕ್ಕೂ ಅಧಿಕ ಜನರ ಪ್ರಾಣ ತೆಗೆದಿದ್ದ ಮಹಾಪಾತಕಿ, ಆ ಷಡ್ಯಂತ್ರದ ದೊಡ್ಡ ಭಾಗವಾಗಿದ್ದ ಮಹಾಪಾತಕಿ ಈಗ ಭಾರತಕ್ಕೆ ಸಿಕ್ಕಾಕೊಂಡಿದ್ದಾನೆ, ಭಾರತ ಕೈಗೆ ಸಿಕ್ಕಿದ್ದಾನೆ. ನಿಮ್ಮ ದಮ್ಮಯ್ಯ ನನ್ನನ್ನು ಕೊಂದು ಬಿಡ್ತಾರೆ, ನೀವು ಹೇಳಿದಂಗೆ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ತೀನಿ, ಭಾರತಕ್ಕೆ ಮಾತ್ರ ಕಳಿಸ್ಬೇಡಿ ಅಂತ ಎಷ್ಟೇ ಈತ ಬೇಡಿಕೊಂಡ್ರು ಅಮೆರಿಕ ಕೇಳಲಿಲ್ಲ. ಹಿಡಿದು ಟ್ರಂಪ್ ಈತನನ್ನ ಭಾರತಕ್ಕೆ ಕೊಟ್ಟಿದ್ದಾರೆ. ಫ್ಲೈಟ್ ಹತ್ತಿಸಿ ಈತನನ್ನ ಭಾರತಕ್ಕೆ ಅಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಖುದ್ದು ಇದನ್ನ ಮಾನಿಟರ್ ಮಾಡಿದ್ದಾರೆ. ಇಡೀ ದೇಶ ಈ ಉಗ್ರನ ವಿಚಾರಣೆ ಹೇಗಾಗುತ್ತೆ ಅಂತ ಕಾದು ನೋಡ್ತಾ ಇದೆ, ಏನು ಶಿಕ್ಷೆ ಆಗುತ್ತೆ ಈತನಿಗೆ ಅಂತ ಕಾದು ನೋಡ್ತಾ ಇದೆ. ಈತನಿಗೆ ಗಲ್ಲೇ ಆಗಬೇಕು, ಸಣ್ಣ ಪುಟ್ಟ ಶಿಕ್ಷೆ ಆದರೆ ಆಗಲ್ಲ ಅಂತ ಜನ ಆಲ್ರೆಡಿ ಆಗ್ರಹ ಮಾಡ್ತೀವಿ ಅಂತಲೂ ಕೂಡ ವಾಯ್ಸ್ ರೈಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಪ್ರತಿಕಾರದ ಬೆಂಕಿಯಲ್ಲಿದೆ ದೇಶ. ಹಾಗಿದ್ರೆ ಅಮೆರಿಕ ಹಿಡಿದುಕೊಟ್ಟಿರೋ ಈ ಉಗ್ರ ಪಾಪಿ ಯಾರು? ಈತನನ್ನ ಕರ್ಕೊಂಡ್ಬರೋಕೆ ಭಾರತ ಇಷ್ಟು ಪ್ರಯತ್ನ ಪಟ್ಟಿದ್ಯಾಕೆ? ಖುದ್ದು ದೋವಲ್ ಇದನ್ನ ಮಾನಿಟರ್ ಮಾಡುವಷ್ಟು ಈತನ ಅಗತ್ಯ ಭಾರತಕ್ಕೆ ಇತ್ತ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. 17 ವರ್ಷಗಳ ಹಿಂದೆ ನಡೆದ ಆ ಘಟನೆ ನಿಮಗೆ ನೆನಪಿರ್ಬೋದು. ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಭಾರತೀಯ ಎಂದೂ ಮರೆಯಲಾಗದ ಘಟನೆ 2008ರ ಮುಂಬೈ ದಾಳಿ. ಅವತ್ತು ಪಾಕ್ ನೆಲದಿಂದ ಏಕಾಏಕಿ ಬೋಟ್ನಲ್ಲಿ ಬಂದು ಭಾರತದ ಕಮರ್ಷಿಯಲ್ ಕ್ಯಾಪಿಟಲ್, ವಾಣಿಜ್ಯ ರಾಜಧಾನಿ ಮುಂಬೈಗೆ ನುಗ್ಗಿದ ಆ ರಕ್ಕಸರ ಗುಂಪು ಕ್ಷಣ ಮಾತ್ರದಲ್ಲಿ 166 ಜನರನ್ನ ಬಲಿ ಪಡೆದಿತ್ತು. 300ಕ್ಕೂ ಅಧಿಕ ಜನ ಗಾಯಗೊಂಡರು. ನಮ್ಮ ಯೋಧರು, ಮಕ್ಕಳು, ಮಹಿಳೆಯರು ಅಷ್ಟೇ ಯಾಕೆ, ಇಸ್ರೇಲ್, ಅಮೆರಿಕ, ಕೆನಡಾ, ಮೆಕ್ಸಿಕೋ, ಜಪಾನ್ ಹೀಗೆ ಸಾಕಷ್ಟು ರಾಷ್ಟ್ರಗಳ ಜನ ಪ್ರಾಣ ಕಳ್ಕೊಂಡ್ರು. ಇದರ ಹಿಂದೆ ಪಾಕ್ ಉಗ್ರಗಾಮಿಗಳಿದ್ದಾರೆ. ಪಾಕಿಸ್ತಾನವೇ ಇದನ್ನ ಮಾಡಿಸಿದೆ. ಆ ಉಗ್ರಗಾಮಿಗಳನ್ನ ನಮಗೆ ಒಪ್ಪಿಸಿ ಅಂತ ಭಾರತ ಸಾಕ್ಷ್ಯ ಸಮೇತ ಪಾಕ್ ಮುಂದೆ ಇಡ್ತು. ಆದರೆ ಪಾಕಿಸ್ತಾನ ಮಾತ್ರ ಉಗ್ದಿದ್ದನ್ನು ಒರೆಸ್ಕೊಂಡು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನಾಯಿತು. ಭಾರತ ಸರಿಯಾಗಿ ತನಿಖಾಧಿಕಾರಿಗಳು ಹೆಲ್ಪ್ ಮಾಡ್ತಿಲ್ಲ, ನಮಗೆ ಸಾಕ್ಷ್ಯ ಕೊಡ್ತಾ ಇಲ್ಲ, ಭಾರತವೇ ಸರಿಯಾಗಿ ತನಿಖೆಗೆ ಮುಂದಾಗ್ತಾ ಇಲ್ಲ, ನಾವು ರೆಡಿ ಇದ್ವಿ ಅಂತ ಏನೋ ಒಂದು ಉತ್ತರ ಕೊಟ್ಟದನ್ನು ಬದಿಗೆ ಸರಿಸ್ತಾನೆ ಬಂದರು. ಆದರೆ ಭಾರತ ಹಾಕೂರಕ್ಕಾಗ್ತಾ ಇರಲಿಲ್ಲಲ್ಲ. ಈ ದಾಳಿಯ ಪ್ರತಿಯೊಬ್ಬರನ್ನ ಕೂಡ ಹುಡುಕಿ ಶಿಕ್ಷೆ ಕೊಡಿಸೋ ಪ್ರಯತ್ನವನ್ನು ಭಾರತ ನಡೆಸ್ತಾನೆ ಬಂತು. ಅಜ್ಮಲ್ ಕಸಾಬ್ ಜೀವಂತ ಸಿಕ್ಕಾಕೊಂಡಿದ್ದ. ಈತನನ್ನ ಭಾರತದಲ್ಲಿ ತನಿಖೆಗೆ ಒಳಪಡಿಸಿ ನ್ಯಾಯಾಂಗದ ಮೂಲಕ ಈತನಿಗೆ ಶಿಕ್ಷೆ ಆಯಿತು, ಗಲ್ಲು ಶಿಕ್ಷೆಗೆ ಒಳಪಟ್ಟ. ಅಬು ಅಮ್ಜಾನನ್ನ ಸೌದಿಯಿಂದ ಗಡಿಪಾರು ಮಾಡಿಸ್ಕೊಳ್ತು ಭಾರತ. ಇನ್ನೊಂದು ಮುಂಬೈ ದಾಳಿ ಮಾಡಿದ್ರೆ ಪಾಕ್ ಬಲೂಚಿಸ್ತಾನವನ್ನು ಕಳ್ಕೋಬೇಕಾಗತ್ತೆ ಅಂತ ದೋವಲ್ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟರು. ಆದರೂ ಭಾರತಕ್ಕೆ ಎಲ್ಲ ಕ್ರಿಮಿಗಳನ್ನು ಹಿಡ್ಕೊಂಡು ಬರೋಕೆ ಆಗಿರಲಿಲ್ಲ. ಇಷ್ಟು ದೊಡ್ಡ ಸೇನೆ, ಅಷ್ಟೆಲ್ಲ ಇಂಟೆಲಿಜೆನ್ಸ್ ವಿಂಗ್, ಪೊಲೀಸ್, ಪ್ಯಾರಾಮಿಲಿಟರಿ ಎಲ್ಲ ಇದ್ದು ಈ ಪರಿ ದಾಳಿ ಆಗಿದ್ದು ಹೇಗೆ ಅನ್ನೋ ಕೊರಗು ಕೂಡ ಭಾರತವನ್ನು ಕಾಡ್ತಾ ಇತ್ತು. ಹೊರಗೆ ಭಾರತ ಸೇಫ್ ಅಲ್ಲ ಅನ್ನೋ ಭಾವನೆ ಮೂಡಿಸೋಕು ಈ ದಾಳಿ ಕಾರಣ ಆಯಿತು. ಹೇಗಪ್ಪ ಭಾರತಕ್ಕೆ ಹೋಗೋದು, ಯಾರು ಬೇಕಾದರೂ ಬೋಟಲ್ಲಿ ಬಂದ್ಕೊಂಡು ಇಲ್ಲಿ ಅಟ್ಯಾಕ್ ಮಾಡಿಬಿಡ್ಬೋದಲ್ಲ ಅನ್ನೋ ಫೀಲಿಂಗ್ಗೆ ಕಾರಣ ಆಯಿತು. ದಾಳಿ ಮಾಡಿದ ಮಾಸ್ಟರ್ ಮೈಂಡ್ಗಳಿಗೆ ಸೋಕಾಲ್ಡ್ ಲಿಬರಲ್ ರಾಷ್ಟ್ರಗಳು ಆಶ್ರಯ ಕೊಟ್ಟರು. ಅರೆ, ನಿಮ್ಮ ಪ್ರಜೆಗಳ ಪ್ರಾಣ ತೆಗೆದಿದ್ದಾನೆ ಸ್ವಾಮಿ, ಅವನಿಗೆ ಶಿಕ್ಷೆ ಕೊಡಬೇಕು, ಕೊಡಿ ಅಂತ ಎಷ್ಟೇ ಕೇಳಿದ್ರು ಅವ್ರು ಕಿವಿಗೆ ಹಾಕೊಳ್ತಾ ಇರಲಿಲ್ಲ. ಹೀಗೆ ಆ ಲಿಬರಲ್ಗಳ ಮಡಿಲಲ್ಲಿ ಗುಮ್ಮನಂತೆ ಅಡಗಿ ಕೂತಿದ್ದವರ ಪೈಕಿ ಈತ ಕೂಡ ಒಬ್ಬ. ಈತನ ಹೆಸರೇ ತಹೌರ್ ರಾಣಾ. ಸ್ನೇಹಿತರೆ, ಈತ ನೇರವಾಗಿ ಬಂದು ಕಿಟ್ಕೊಂಡು ಮುಂಬೈಗೆ ಬಂದಿರಲಿಲ್ಲ. ಬಂದಿದ್ರೆ ನಮ್ಮ ಸಂದೀಪ್ ಉನ್ನಿಕೃಷ್ಣನ್ರಂತಹ ಸಾಕಷ್ಟು ವೀರ ಸೇನಾನಿಗಳು ಗತಿ ಕಾಣಿಸೋಕೆ ರೆಡಿ ಇದ್ರು ಅವರಿಗೆ. ಆದರೆ ಹೊರಗೆ ಕೂತೆ ಈ ಕ್ರಿಮಿ ಭಯಾನಕ ಪ್ಲಾನ್ ಮಾಡಿತ್ತು. ಮುಂಚೆ ಪಾಕ್ ಆರ್ಮಿಯಲ್ಲಿ ಡಾಕ್ಟರ್ ಆಗಿದ್ದ ವ್ಯಕ್ತಿ ಈತ. ಎಲ್ಲ ನಿವೃತ್ತ ಸೇನಾಧಿಕಾರಿಗಳ ರೀತಿಯಲ್ಲೇ ಪಾಕಿಸ್ತಾನ ಬಿಟ್ಟು ಪಶ್ಚಿಮ ರಾಷ್ಟ್ರಗಳ ಕಡೆಗೆ ಮುಖ ಮಾಡ್ದ. 1990ರ ದಶಕದಲ್ಲಿ ಕೆನಡಾದಲ್ಲಿ ನೆಲೆಸಿ ಅಲ್ಲಿ ಸಿಟಿಸನ್ಶಿಪ್ ಪಡ್ಕೊಂಡ. ಆಮೇಲೆ ಅಮೆರಿಕಕ್ಕೆ ಬಂದ. ಅಲ್ಲಿ ಇನ್ನೊಬ್ಬ ರಕ್ಕಸನ ಸ್ನೇಹ ಮಾಡ್ದ. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಈ ಎಂಟೈರ್ ದಾಳಿಯಲ್ಲಿ ತಹೌರ್ ರಾಣಾ ಭಾಗಿಯಾಗೋಕೆ ಈಗ ಮಾಡಿದ ಈ ಫ್ರೆಂಡ್ಶಿಪ್ಪೇ ದೊಡ್ಡ ಕಾರಣ. ಯಾಕಂದರೆ ಈತ ಹೆಗಲ ಮೇಲೆ ಕೈ ಹಾಕಿದ್ದು ಯಾವುದೋ ಸಾಮಾನ್ಯ ವ್ಯಕ್ತಿ ಮೇಲಲ್ಲ, ಅಮೆರಿಕದಲ್ಲಿದ್ದ ಇಡೀ ಮುಂಬೈ ದಾಳಿಯ ಸೂತ್ರಧಾರ ದಾವೂದ್ ಸೈಯದ್ ಗಿಲಾನಿ ಅಲಿಯಾಸ್ ಡೇವಿಡ್ ಕೋಲ್ಮನ್ ಹೆಡ್ಲಿ ಮೇಲೆ. ಹಾಗೆ ನೋಡಿದ್ರೆ ಈ ಇಬ್ಬರೂ ಕೂಡ ಶಾಲಾ ದಿನಗಳಿಂದಲೇ ಕ್ಲೋಸ್ ಇದ್ರು. ಪಾಕಿಸ್ತಾನದಲ್ಲಿ ಒಟ್ಟಿಗೆ ಓದ್ದವರು, ಒಟ್ಟಿಗೆ ಆಡಿ ಬೆಳೆದವರು. ಆದರೆ ಅಮೆರಿಕಗೆ ಬಂದ ಮೇಲೆ ಅಲ್ಲಿ ಜೊತೆಯಾದರು. ಮೊದಲೇ ಡೇವಿಡ್ ಕೋಲ್ಮನ್ ಹೆಡ್ಲಿ ಎಲಿಟಿ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದವನು. ಇನ್ನು ರಾಣಾಗೂ ಮೂಲಭೂತವಾದಿಗಳೊಂದಿಗೆ ಲಿಂಕ್ ಇತ್ತು. ಇಂಥವರಿಬ್ಬರು ಒಟ್ಟಿಗೆ ಸೇರಿದಾಗ ಇನ್ನೇನು ಮಾಡ್ತಾರೆ? ಅದು ಒಂದು ಘಾತಕ ಸ್ನೇಹ ಆಯಿತು. ಈ ಮಧ್ಯೆ ಹೊಟ್ಟೆಪಾಡಿಗೆ ಅನ್ಕೊಂಡು ರಾಣಾ ಅಲ್ಲೊಂದು ಇಲ್ಲೊಂದು ಬಿಸ್ನೆಸ್ ಶುರು ಮಾಡ್ದ. ಶಿಕಾಗೋದಲ್ಲಿ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅಂತ ಕಂಪನಿ ಮಾಡಿ ಅಲ್ಲಿ ವೀಸಾ ಪಾಸ್ಪೋರ್ಟ್ ಅಂತ ಸರ್ವಿಸ್ ಶುರು ಮಾಡ್ದ. ಜಗತ್ತಿನ ಯಾವ ದೇಶಕ್ಕೆ ಬೇಕಾದರೂ ಫೇಕ್ ಐಡಿ ಮೂಲಕ ಹೋಗೋಕೆ ಈತ ಜಾಲ ಸೃಷ್ಟಿ ಮಾಡ್ದ. ಅಲ್ಲೂ ಕೂಡ ಹೊಟ್ಟೆಗೆ ಅನ್ನ ತಿನ್ನುವಂತಹ ಬಿಸ್ನೆಸ್ ಅಲ್ಲ, ಬರೀ ಇಂಥವೇ ಇವ್ರದು. ಈತನ ಕುಖ್ಯಾತ ಲೋಕ ಪಾಕಿಸ್ತಾನಕ್ಕೂ ಹಬ್ಬಿತ್ತು. ಈ ಹೊತ್ತಲ್ಲಿ ಈತ ಮತ್ತು ಈತನ ದುಷ್ಟ ಗೆಳೆಯ ಡೇವಿಡ್ ಕೋಲ್ಮನ್ ಹೆಡ್ಲಿಗೆ
ಪಾಕ್ ಸೇನೆಯ ಸಂಪರ್ಕ ಬಂತು. ಫೇಕ್ ಐಡಿಗೆ ಹೆಡ್ಲಿ ಪ್ಲಾನ್, ಮುಂಬೈನಲ್ಲಿ ಮಾರಣ ಹೋಮಕ್ಕೆ ಸಂಚು. ಸ್ನೇಹಿತರೆ, ಡೇವಿಡ್ ಕೋಲ್ಮನ್ ಹೆಡ್ಲಿ ಮತ್ತು ತಹೌರ್ ರಾಣಾ ಹುಸೇನ್ ನಡುವಿನ ಸ್ನೇಹ ಗಟ್ಟಿಯಾಗ್ತಿರೋ ಹೊತ್ತಲ್ಲಿ ಭಾರತದಲ್ಲಿ ಲಷ್ಕರ್ ಸಂಘಟನೆ ವಿಧ್ವಂಸ ಕೃತ್ಯ ನಡೆಸೋಕೆ ಪ್ಲಾನ್ ಹಾಕಿರುತ್ತೆ. ಅಷ್ಟೊತ್ತಿಗೆ ಪಾರ್ಲಿಮೆಂಟ್ ದಾಳಿ, ದಿಲ್ಲಿ ಸ್ಫೋಟದಂತಹ ಪ್ರಕರಣಗಳಲ್ಲಿ ಈ ಲಷ್ಕರ್ ಕೂಡ ಭಾಗಿಯಾಗಿತ್ತು. ಸೊ ಅದಕ್ಕಿಂತ ದೊಡ್ಡ ದಾಳಿ ಮಾಡೋಣ ಬಾ ಅಂತ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಇವರು ಡೇವಿಡ್ ಸಹಾಯವನ್ನು ಕೇಳ್ತಾರೆ. ಡೇವಿಡ್ ಕೋಲ್ಮನ್ ಹೆಡ್ಲಿ ಕೂಡ ಲಷ್ಕರ್ ಲಿಂಕ್ ಇತ್ತು, ಮೇಲಾಗಿ ಅಮೆರಿಕದ ಪೌರತ್ವ ಇತ್ತು. ನಿಮ್ಗೆ ಗೊತ್ತಲ್ಲ, ಅಮೆರಿಕನ್ ವೀಸಾ, ಅಮೆರಿಕದ ಪ್ರಜೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪ್ರಿವಿಲೇಜಸ್ ಸಿಗುತ್ತೆ, ಜಾಸ್ತಿ ಚೆಕ್ಕಿಂಗ್ ಎಲ್ಲ ಇರೋದಿಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರು. ಇಲ್ಲೂ ಹಾಗೆ ಆಯಿತು. ಭಾರತದ ವಿರುದ್ಧ ದಾಳಿಗೆ ಪಾಕಿಸ್ತಾನದ ISI ಮತ್ತು ಉಗ್ರರೊಂದಿಗೆ ಈತ ಕೈ ಜೋಡಿಸ್ದ. 2006ರಲ್ಲಿ ಇದೇ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಬ್ರಾಂಚ್ ಕಚೇರಿಯನ್ನು ಮುಂಬೈನಲ್ಲಿ ಓಪನ್ ಮಾಡ್ದ. ಇದರ ಮೂಲಕ ಡೇವಿಡ್ಗೊಂದು ಫೇಕ್ ಐಡಿ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಈ ಪ್ಲಾನ್ ಹಂತ ಹಂತವಾಗಿ ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ. ಮಾರು ವೇಷದಲ್ಲಿ ಭಾರತಕ್ಕೆ ಬಂದ ಹೆಡ್ಲಿ ಮುಂಬೈನ ಮೂಲೆ ಮೂಲೆಗಳಲ್ಲಿ ಸುತ್ತಾಡ್ತಾನೆ. ಯಾವ್ಯಾವ ಕಡೆ ದಾಳಿ ಮಾಡ್ಬೋದು, ಎಲ್ಲಿ ಸೆಕ್ಯೂರಿಟಿ ಕಮ್ಮಿ ಇದೆ, ಎಲ್ಲ ಮಾಹಿತಿಯನ್ನು ಪಡಿತಾನೆ. ಅವನೇ ಹೇಳ್ಕೊಂಡ ಪ್ರಕಾರ 2007ರಿಂದ 2008 ನಡುವೆ 5 ಸಲ ಮುಂಬೈಗೆ ಬಂದಿದ್ದಂತೆ. ಅಷ್ಟೇ ಅಲ್ಲ, ಖುದ್ದು ರಾಣಾ ಮುಂಬೈಗೆ ಸಾಕಷ್ಟು ಬಾರಿ ಪ್ರವಾಸ ಮಾಡಿ ಹೋಗಿದ್ದ. 2008ರ ನವೆಂಬರ್ ಅಂತ್ಯದಲ್ಲಿ, ಅಂದರೆ ಈ ದಾಳಿಯಾಗಿದ್ದು ನವೆಂಬರ್ 26ನೇ ತಾರೀಕು, ಅದಕ್ಕೂ ಒಂದು ವಾರ ಮುಂಚೆ ಕೂಡ ನವೆಂಬರ್ 11ರಿಂದ 21ರ ತನಕ ಈತ ಮುಂಬೈನ 5 ಸ್ಟಾರ್ ಹೋಟೆಲ್ನಲ್ಲಿ ಕಾಲ ಕಳೆದಿದ್ದ. ಎಲ್ಲ ತಯಾರಿ ಮಾಡಿಕೊಂಡು ಮತ್ತೆ ದೇಶ ಬಿಟ್ಟ. ಹೊರಗೆ ನಿಂತ್ಕೊಂಡು ಈ ಭಯಾನಕ ದಾಳಿಯನ್ನು ಮಾನಿಟರ್ ಮಾಡ್ತಾ ಇದ್ದ. ಯೋಜನೆ ಮಾಡಿದ ಹಾಗೆ ಇದನ್ನು ದಾಳಿ ಸಕ್ಸಸ್ ಕೂಡ ಕಂಡಿತ್ತು. ಬಳಿಕ ತನಿಖೆ ಶುರುವಾಯಿತು. ಈ ದಾಳಿಯ ಹಿಂದೆ ಮಾಜಿ ಡಾಕ್ಟರ್ ಕೈವಾಡ ಇದೆ ಅಂತ ಭಾರತದ ಸಂಸ್ಥೆಗಳು ಪತ್ತೆ ಹಚ್ಚಿದ್ವು. ಪಾಕ್ ಗುಪ್ತಚರ ಸಂಸ್ಥೆ ಮತ್ತು ISI ನಡುವೆ ಈತ ಲಿಂಕ್ ಆಗಿದ್ದ ಅಂತ ಗೊತ್ತಾಯಿತು. ಅಲ್ಲಿಂದ ಈತನ ಹುಡುಕಾಟ ಶುರುವಾಯಿತು. ಆದರೆ ಅಮೆರಿಕಕ್ಕೆ ಹೋಗಿ ವಾಪಸ್ ಸೇರ್ಕೊಂಡಿದ್ದ ಈತನನ್ನು ವಾಪಸ್ ಕರ್ಕೊಂಬರೋಕೆ ತುಂಬ ಟೈಮ್ ಬೇಕಾಯಿತು. ಅಮೆರಿಕದಲ್ಲಿ ರಾಣಾ ಭಾರತದಿಂದ ಸಾಲು ಸಾಲು ಪತ್ರ. ಮುಂಬೈ ದಾಳಿ ಮಾಡಿ ಅಮೆರಿಕದಲ್ಲಿದ್ದ ರಾಣಾ ಕೆಲ ದಿನಗಳ ಕಾಲ ಬಹಳ ಖುಷಿಯಾಗಿದ್ದ. ಆದರೆ ಕೆಲ ತಿಂಗಳಲ್ಲೇ ಈತ ಸಿಕ್ಕಿಬಿದ್ದ. ಅಮೆರಿಕನೇ ಅರೆಸ್ಟ್ ಮಾಡಿತು. ಕಾರಣ, ಸ್ನೇಹಿತರೆ, ರಾಣಾ ಎಂತಹ ಜಂತು ಅಂತ ಹೇಳಿದ್ರೆ, ಭಾರತದ ಮೇಲೆ ಅವರಿಗೆ ದ್ವೇಷ ಇತ್ತು ಅದೊಂದು ಕಡೆ, ಆದರೆ ತನಗೆ ಆಶ್ರಯ ಕೊಟ್ಟ ಅಮೆರಿಕ ಮೇಲೂ ಈತನ ವಕ್ರ ದೃಷ್ಟಿ ಬಿದ್ದಿತ್ತು. ಅಮೆರಿಕದಲ್ಲಿದ್ದುಕೊಂಡೆ ಅಮೆರಿಕಗೂ ದ್ರೋಹ ಮಾಡ್ತಾ ಇದ್ದ. ಅಮೆರಿಕದಲ್ಲಿ ಇಲ್ಯಾಂಡ್ ಪೋಸ್ಟನ್ ಅನ್ನೋ ಡ್ಯಾನಿಷ್ ಪತ್ರಿಕೆ ಪ್ರವಾದಿ ಮಹಮ್ಮದ್ರ ವಿರುದ್ಧ ಕಾರ್ಟೂನ್ ಮಾಡಿದೆ ಅಂತ ಹೇಳಿ ಹೆಡ್ಲಿ ಮತ್ತು ಈತ ಸೇರ್ಕೊಂಡು ಈ ಕಚೇರಿ ಮೇಲೆ ದಾಳಿಯ ಪ್ಲಾನ್ ಮಾಡಿದ್ರು. ಇದು ಗೊತ್ತಾಗಿದ್ದೇ ತಡ ಅಮೆರಿಕ ಈತನನ್ನ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿತು. ಈ ಮಧ್ಯೆ ಭಾರತವು ಅಮೆರಿಕೆಗೆ ಒಂದಷ್ಟು ಸಾಕ್ಷ್ಯ ಕೊಟ್ಟು ಮುಂಬೈ ದಾಳಿಯಲ್ಲಿ ಈತನ ಪಾತ್ರ ಇದೆ ಅಂತ ಹೇಳ್ತು. ಆದರೆ ಅಮೆರಿಕದ ಸ್ಥಳೀಯ ಕೋರ್ಟ್ ಈತನಿಗೆ ಯಾವುದೇ ಶಿಕ್ಷೆ ಕೊಡಲ್ಲ. ಶಿಕ್ಷೆ ಬಿಡಿ, ಮುಂಬೈ ದಾಳಿಗೂ ಈತನಿಗೂ ಸಂಬಂಧವೇ ಇಲ್ಲ ಅಂತ ಹೇಳುತ್ತೆ ಆರಂಭದಲ್ಲಿ. ಆದರೆ ಇದು ಹೈಯರ್ ಕೋರ್ಟ್ಗೆ ಹೋದ್ಮೇಲೆ ಇವನಿಗೆ 14 ವರ್ಷಗಳ ಶಿಕ್ಷೆ ಆಗುತ್ತೆ, ಬದಲಾಗುತ್ತೆ ಸೀನ್. 2020ರಲ್ಲಿ ಕೋವಿಡ್ ಬಂದಾಗ ಸಹಾನುಭೂತಿಯ ಆಧಾರದ ಮೇಲೆ ಈತನನ್ನ ರಿಲೀಸ್ ಕೂಡ ಮಾಡಲಾಗಿರುತ್ತೆ. ಆದರೆ 2021ರಲ್ಲಿ ಭಾರತ ಮತ್ತೆ ರಿಕ್ವೆಸ್ಟ್ ಮಾಡುತ್ತೆ, ನಿಮಗೆ ಕನಿಕರ ಇರ್ಬೋದು, ಆದರೆ ನಮ್ಮ ದೇಶದಲ್ಲಿ ಘೋರ ಅಪರಾಧ ಮಾಡಿದಾನೆ ಸ್ವಾಮಿ, ಹಿಡಿದುಕೊಡಿ ಅಂತ ಭಾರತ ಅಮೆರಿಕಾಗೆ ರಿಕ್ವೆಸ್ಟ್ ಕಳಿಸ್ತು. ಸಾಕ್ಷ್ಯಗಳನ್ನು ಕೊಡ್ತು. ಇದನ್ನು ನೋಡಿದ ಅಮೆರಿಕ, ಇಲ್ಲ ಈತ ಸ್ವಲ್ಪ ಸೀರಿಯಸ್ ಕೇಸೇ, ಈತನ ಮೇಲೆ ಸಾಕಷ್ಟು ಸ್ಟ್ರಾಂಗ್ ಎವಿಡೆನ್ಸೇ ಭಾರತ ಕೊಡ್ತಾ ಇದೆ ಅಂತ ಮತ್ತೆ ಅರೆಸ್ಟ್ ಮಾಡ್ತು. ಅಲ್ಲಿಂದ ಶುರುವಾಗಿದ್ದು ಇವನ ಗೋಳಾಟದ ಅಧ್ಯಾಯ. ಕಳೆದ 3 ವರ್ಷಗಳಿಂದ ಈತ ಅಲಿಯದೇ ಇರೋ ಕೋರ್ಟ್ ಇಲ್ಲ, ಅಮೆರಿಕದಲ್ಲಿ ಮಾಡದೇ ಇರೋ ರಿಕ್ವೆಸ್ಟ್ ಇಲ್ಲ. ದಿನ ಅರ್ಜಿ, ದಿನ ರಿಕ್ವೆಸ್ಟ್, ಸಿಕ್ಕ ಟಾಪ್ ವಕೀಲರನ್ನ ಸಂಪರ್ಕ ಮಾಡಿ ಏನು ಬೇಕಾದ್ರೂ ಮಾಡಿ ಇಲ್ಲೇ ಇಟ್ಕೊಳ್ಳಿ, ಭಾರತಕ್ಕೊಂದು ಕಳಿಸ್ಬೇಡಿ ಅಂತ ಈತ ಕೋರ್ತಾ ಇದ್ದ. 100 ಜನರ ಸಾವಿಗೆ ಕಾರಣವಾಗಿದ್ದ ಈತನಿಗೆ ಜೀವ ಭಯ ಉತ್ತುಂಗಕ್ಕೆ ಏರ್ಬಿಡ್ತು. ಆದರೆ ಭಾರತ ಕೂಡ ಕಂಟಿನ್ಯೂಸ್ಲಿ ಪ್ರೆಷರ್ ಹಾಕ್ತಾ ಬಂತು ಅಮೆರಿಕ ಮೇಲೆ. ಇವನ ಮಾತಿಗೆ ಮಣಿಯೋಕೆ ರೆಡಿನೇ ಇರಲಿಲ್ಲ. PM ಮೋದಿ ಅಲ್ಲಿಗೆ ಹೋದಾಗಲೂ ಕೂಡ ಅಷ್ಟೇ. ಅಜಿತ್ ದೋವಲ್ ಅವರು, ಜೈಶಂಕರ್ ಅವರು, ಈ ಎಲ್ಲರ ಭೇಟಿಯಲ್ಲೂ ಈತನ ಬಗ್ಗೆ ಮೆನ್ಷನ್ ಮಾಡಲಾಯಿತು. ಈತನ ವಿಚಾರಣೆ ನಮಗೆ ತುಂಬ ಮುಖ್ಯ, ಈ ದಾಳಿಯ ಎಲ್ಲ ವಿಚಾರ ನಮಗೆ ಗೊತ್ತಾಗಬೇಕು, ಈತನನ್ನು ನೀವು ಇಟ್ಕೋಬೇಡಿ, ನಮಗೆ ಬೇಕಾಗಿರೋ ವ್ಯಕ್ತಿ ಈತ ಕೊಡಿ ಅಂತ ಪ್ರೆಷರ್ ಹಾಕಿದ್ರು. ಸ್ಥಳೀಯ ಕೋರ್ಟ್ ಕೆಲ ತಿಂಗಳುಗಳ ಹಿಂದೆನೇ ಗಡೀಪಾರಿಗೆ ಆದೇಶ ಕೊಟ್ಟಿತ್ತು. ಆದರೆ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ರಾಣಾ ಅಲ್ಲಿ ಕೊನೆವರೆಗೂ ನ್ಯಾಯಾಂಗದ ಮುಂದೆ ಕೈ ಚಾಚಿಕೊಂಡು ನಿಂತಿದ್ದ. ಆದರೆ ಅಮೆರಿಕದ ಎಲ್ಲ ಕೋರ್ಟ್ಗಳು ಕೂಡ ಫೈನಲಿ ಹೋಗು ಭಾರತ ದರ್ಶನ ಮಾಡು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಈಗ ವಿಶೇಷ ವಿಮಾನದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ನೊಂದಿಗೆ ಹೊತ್ಕೊಂಡ್ಬಂದಿದ್ದಾರೆ. NIA ಅಧಿಕಾರಿಗಳು ಆತನ ಜೊತೆಗಿದ್ದು ಅಧಿಕೃತವಾಗಿ ದಶಕದ ಬಳಿಕ ಈತನ ಭಾರತ ಪ್ರವೇಶ ಆಗಿದೆ. ಎಲ್ಲ ತಯಾರಿಗಳನ್ನು, ಆಪರೇಷನ್ ಅನ್ನು ಖುದ್ದು NSA ಅಜಿತ್ ದೋವಲ್ ಮ್ಯಾನೇಜ್ ಮಾಡಿದ್ದಾರೆ, ಮಾನಿಟರ್ ಮಾಡಿದ್ದಾರೆ. ಅಧಿಕಾರಿಗಳೊಂದಿಗೆ ತುರ್ತು ಸಭೆ ಕೂಡ ಮಾಡಿದ್ದು ಈತನಿಗೆ ತಿಹಾರ್ ಜೈಲಿನಲ್ಲಿ ವ್ಯವಸ್ಥೆ ಮಾಡಿರೋ ಮಾಹಿತಿ ಇದೆ. NIA ತನಿಖೆ ಪ್ರಕಾರ ಈತ ಇದರ ಮಾಸ್ಟರ್ ಮೈಂಡ್. ಸೊ ಕೋರ್ಟಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಅಂದಹಾಗೆ ಈತ ಬೇರೆ ದೇಶದ ಪ್ರಜೆಯಾಗಿರೋದ್ರಿಂದ ಏಕಾಏಕಿ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಶಿಕ್ಷೆ ಆಗೋ ತನಕ ಈತನನ್ನು ಇಟ್ಕೋಬೇಕಾಗತ್ತೆ ಜೀವಂತ. CCTV, ಮೆಡಿಕಲ್ ಫೆಸಿಲಿಟಿ ಎಲ್ಲ ಕೊಡಬೇಕಾಗತ್ತೆ.
ಆದರೆ ಒಂದು ಸಲ ಕೋರ್ಟ್ನಲ್ಲಿ ಇವನ ತಪ್ಪು ಸಾಬೀತಾದರೆ ಇವನಿಗೆ ಶಿಕ್ಷೆ ಆಗುತ್ತೆ. ಸದ್ಯ ದೇಶದಲ್ಲಿ ಈತನಿಗೆ ಮರಣದಂಡನೆ ಆಗಬೇಕು ಅನ್ನೋ ಜೋರು ಒತ್ತಾಯ ಇದೆ. ಹೊಸ ಕ್ಯಾಂಪೇನ್ಗಳು ಕೂಡ ಶುರುವಾಗ್ತಿವೆ. ಫೈನಲಿ ಕೋರ್ಟ್ನಲ್ಲಿ ಏನು ಡಿಸಿಷನ್ ಆಗುತ್ತೆ ಅನ್ನೋದು ನೋಡಬೇಕು. ಜೊತೆಗೆ ಸ್ನೇಹಿತರೆ, ಈ ಪ್ಲಾನ್ ಕಂಪ್ಲೀಟ್ ನಮಗೆ ಗೊತ್ತಾಗಬೇಕು. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಏನು ಬೆತ್ತಲಾಗಬೇಕು ಜಗತ್ತಿನ ಮುಂದೆ. ಈತನ ಬಾಯಿ ಬಿಡಿಸಿದಾಗದೆಲ್ಲ ಆಚೆ ಬರುತ್ತೆ. ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು, ಸಹಕಾರ, ಸಹಾಯ ಎಲ್ಲವೂ ಇದರಲ್ಲಿ ಹೊರಗೆ ಬರಬೇಕು. ಸದ್ಯಕ್ಕಂತೂ ಈತನ ಬೋಲ್ಟ್ ನಟ್ಟು ಬಿಚ್ಚೋ ಕೆಲಸ ಶುರುವಾಗುತ್ತೆ. ಒಳಗೇನಿದೆ ನೋಡೋಕ್ಕೆ. ಈ ಕೇಸ್ಗೆ ನರೇಂದ್ರ ಮಾನ್ ಅನ್ನೋರನ್ನ ಸರ್ಕಾರ 3 ವರ್ಷಗಳ ಕಾಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಮಾಡಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ತಲುಪಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.